ಒಂದ್ ಕಡೆ ಎಚ್.ಸಿ. ಮಹದೇವಪ್ಪ, ಹಾಗೆ ಜಮೀರ್ ಅಹಮದ್ ಖಾನ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಅನ್ನೋದಾದ್ರೆ, ಇನ್ನು ಸಿದ್ದುಕ ಹನುಮಾನ್ ಅಂತ ಹೇಳಿ ಸಂತೋಷ್ ಲಾಡ್ ಅವರನ್ನ ಕರೀತಾ ಇದ್ರು. ಅವರನ್ನ ಕೂಡ ಇಲ್ಲಿ ಸಂಪುಟಕ್ಕೆ ತೆಗೆದುಕೊಳ್ಳಲಿಲ್ಲ. ಜೊತೆಗೆ ಇಲ್ಲಿ ಸಿದ್ದರಾಮಯ್ಯ ಫಾಲೋವರ್ಸ್ ನ ಇಲ್ಲಿ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಆ ರೀತಿಯ ಚರ್ಚೆಗಳು ಕರೆಕ್ಟ್. ನೀವು ಹೇಳಿ ಸಿದ್ದುಕ ಹನುಮಾನ್ ಅಂತಾನೆ. ಯಾಕಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂದ ತಕ್ಷಣ ಗಳಗಳನ್ನ ಹಾಕ್ಬಿಟ್ಟಿದ್ರು ಸಂತೋಷ್ ಲಾಡ್. ಅವ್ರಿಗೆ ಗೊತ್ತಿರ್ಲಿಲ್ಲ ಮುಂದೆ ಬರೋ ಮಹಾನೀಯರು ನನ್ನನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂದ್ರೆ ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸಂತೋಷ್. ಮತ್ತೆ ಸಂತೋಷ್ ಲಾಡ್ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ವಿಚಾರಧಾರೆಗಳಿಗೆ ಅನುಗುಣವಾಗಿ ನಿಲ್ಲುವಂತ ಮನುಷ್ಯ, ಮತ್ತೊಬ್ಬ ಮಂತ್ರಿ ಯಾರಿದ್ರು ಕಾಂಗ್ರೆಸ್ನಲ್ಲಿ? ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಇವರ ವಿರುದ್ಧ ಅಂಕಿ ಅಂಶಗಳು, ದಾಖಲೆಗಳ ಸಮೇತ ಆ ನಿರ್ಮಲಾ ಸೀತಾರಾಮನ್ ಅವರ ವೈಫಲ್ಯಗಳು, ಅರ್ಥಮಂತ್ರಿಯಾಗಿ ಕೇಂದ್ರದಲ್ಲಿ ಏನೇನು ಅವರು ಅವಾಂತರಗಳನ್ನು ಮಾಡಿದ್ರು ಅನ್ನೋದಾಗಿರ್ಬೋದು. ಹಾಗೆ ರಾಜನಾಥ್ ಸಿಂಗ್ ಯಾವುದು ರಕ್ಷಣಾ ಮಂತ್ರಿಯಾಗಿ ಎಲ್ಲಿ ಫೇಲ್ಯೂರ್ ಆದ್ರು ಅನ್ನುವಂಥದ್ದಾಗಿರ್ಬೋದು. ಪುಲ್ವಾಮಾ ಅಟ್ಯಾಕ್ ಆದಾಗ, ಪಹಲ್ಗಾಮ್ ಅಟ್ಯಾಕ್ ಆದಾಗ, ದೆಹಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಅಟ್ಯಾಕ್ ಆದಾಗ, ಬಿಹಾರ್ ಚುನಾವಣೆಯಲ್ಲಿ ಹಿನ್ನಡೆಯಾದಾಗ ಯಾಕೆ ಏನು ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ಮಾತಾಡಿದ ಸಂತೋಷ್ ಲಾಡ್ಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಕಾಂಗ್ರೆಸ್ನ ಕಟ್ಟಾಳುಗಳನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಇಲ್ಲಿಂದ ಶುರುವಾಯಿತು. ಅದು ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಫಾಲೋವರ್ ಆಗಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಈ ರೀತಿಯಲ್ಲೂ ಟಾರ್ಗೆಟ್ ಮಾಡಲಾಗ್ತಿದೆಯಾ, ಅವರ ಫಾಲೋವರ್ಗಳಿಗೆ ಮಂತ್ರಿ ಸ್ಥಾನವನ್ನ ತಪ್ಪಿಸಿ ಅನ್ನೋದು ಈಗ ಚರ್ಚೆ ನಡೀತಾ ಇರುವಂತ ನಿಶ್ಚಿತ. ಅಂದ್ರೆ ಈಗ ನಿನ್ನೆ ಅಷ್ಟೇ ಪೆರಿ ರಿಂಗ್ ರೋಡ್ ಕೂಡ ಇನಾಗ್ರೇಷನ್ ಆಯ್ತು. ಈ ಇನಾಗ್ರೇಷನ್ ಸಂದರ್ಭದಲ್ಲಿ ಸುಮಾರು 10 ಕಿಲೋಮೀಟರ್ ಅಷ್ಟು ಫ್ಲೆಕ್ಸ್ ಮತ್ತೆ ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಹಾಕಿದ್ರು. ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಕಾಣಿಸ್ತಾ ಇರ್ಲಿಲ್ಲ, ಎಲ್ಲ ಕಡೆ ಮಾಯ ಆಗಿತ್ತು. ಸಿದ್ದರಾಮಯ್ಯ ಅವರನ್ನ ಈ ಲೆವೆಲ್ ಸೈಡ್ ಲೈನ್ ಮಾಡ್ತಾ ಇರೋದಾದ್ರೂ ಯಾಕೆ ಅನ್ನುವಂತಹ ಅದು ದುರಂತ ನಿಶ್ಚಿತ, ನಿಜವಾಗ್ಲೂ ದುರಂತ. ಯಾಕಂದ್ರೆ ಇದೇ ಒಬ್ಬ ಮುಖ್ಯಮಂತ್ರಿಯನ್ನ ಕೇವಲ 1 ತಿಂಗಳ ಹಿಂದೆ ಜೈಕಾರ ಹಾಕುವಂತ, ಜೈ ಘೋಷಗಳನ್ನು ಹಾಕುವಂತ, ಅವರಿಂದ ಕೆಲಸವನ್ನ ತೆಗೆದುಕೊಳ್ಳುವಂತ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಅವರ ಸಪೋರ್ಟರ್ಸ್ಗೆ ಇದು ನಾಚಿಕೆ ಆಗ್ಬೇಕು ನಿಜವಾಗ್ಲೂ. ಸಿದ್ದರಾಮಯ್ಯನವರ ಹೆಸರು ಹೇಳಿ ರಾಜಕಾರಣದಲ್ಲಿ ಬೆಳೆದು ಬಂದ ಸತೀಶ್ ಜಾರಕಿಹೊಳಿ ಇರಬಹುದು, ಜಾರಕಿಹೊಳಿ ಫ್ಯಾಮಿಲಿ, ಹಾಗೆ ಸಿದ್ದರಾಮಯ್ಯನವರ ನೆರಳಲ್ಲಿ ಬೆಳೆದಂತ ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಸಿದ್ದರಾಮಯ್ಯನವರ ಹೆಸರು ಹೇಳಿ ರಾಜಕಾರಣ ಮಾಡ್ಕೊಂಡು ಬಂದಂತ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಹೇಗೆ ಜನತಾ ದಳದಿಂದ ವಲಸೆ ಬಂದ್ರಲ್ಲ ಎಲ್ಲ ನಾಯಕರು, ಇವರೆಲ್ಲ ಕೂಡ ಅದನ್ನ ಪ್ರತಿಭಟಿಸಬೇಕಿತ್ತು, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡ್ತಾ ಇಲ್ಲ ಇವರು. ಯಾಕಂದ್ರೆ ಅವ್ರ ಸ್ಥಾನಮಾನ ಉಳಿಸ್ಕೊಳ್ಳೋದ್ರಲ್ಲಿ ಅಷ್ಟೇ ಕಚ್ಚಾಟ. ಅಂದ್ರೆ ಈ ನಿಷ್ಠೆ ಅನ್ನೋದಾಗಿರ್ಬಹುದು, ಈ ರೀತಿಯ ಅಭಿಮಾನ ಅನ್ನೋದಾಗಿರ್ಬೋದು, ಈ ರೀತಿಯ ಕೃತಜ್ಞತೆ ಅನ್ನೋದು ಅಧಿಕಾರ ಇದ್ರೆ ಮಾತ್ರನ. ಅಧಿಕಾರ ಕಳ್ಕೊಂಡ್ಬಿಟ್ರೆ ಆ ವ್ಯಕ್ತಿ ಆ ರೀತಿ ನಗಣ್ಯನಾಗ್ಬಿಡ್ತಾರ? ಅವರಿದ್ದಾಗ ಮಾಡಿದಂತ ಕೆಲಸಗಳಿಗೆ ಬೆಲೆ ಇಲ್ವಾ? ಇನ್ನೊಂದೇನಂದ್ರೆ ನಿಶ್ಚಿತ, ಪೆರಿಪೆರಿಯಲ್ ರಿಂಗ್ ರೋಡ್ಗೆ ಹೆಚ್ಚು ಕಮ್ಮಿ 350 ಎಕರೆ ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದು ಸಿದ್ದರಾಮಯ್ಯನವರು. ಅದನ್ನ ಒಬ್ಬ ಕಾಂಗ್ರೆಸ್ ನಾಯಕ ನೆನಪು ಮಾಡ್ಕೊಳ್ಳಿಲ್ಲ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭಾಷಣ ಮಾಡಿದ್ರು, ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಹೆಸರು ಬರಲಿಲ್ಲ. ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಭಾಷಣ ಮಾಡಿದ್ರು, ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಹೆಸರು ಬರಲಿಲ್ಲ. ಯಾಕೆ ಹಾಗಾದ್ರೆ? ಅಲ್ವಾ? ಇದೆಲ್ಲವನ್ನ ನೋಡಿ ನಾವು ಈ ಕಾರ್ಯಕ್ರಮ ಮಾಡ್ತಿರೋದು. ಸಿದ್ದರಾಮಯ್ಯ ಸೈಡ್ ಲೈನ್, ಸಿದ್ದರಾಮಯ್ಯ ಮೂಲೆ ಗುಂಪು, ಸಿದ್ದರಾಮಯ್ಯನವರ ರಾಜಕಾರಣ ಇಲ್ಲಿಗೆ ಮುಕ್ತಾಯವಾಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟಾಗ್ತಾ ಇದೆ ನಿಶ್ಚಿತ. ಒಟ್ನಲ್ಲಿ ಈಗ ಬಿಡದಿ ಟೌನ್ಶಿಪ್ ಅನ್ನುವಂತಹ ವಿಚಾರ, ಸಿದ್ದರಾಮಯ್ಯ ಇನ್ನೂ ಅವರ ಒಂದು ನಿಲುವು ಏನಿದೆ ಅದನ್ನ ಇದುವರೆಗೂ ತಿಳಿಸಿಲ್ಲ. ಆದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಏನಿದ್ದಾರೆ ಅವರು ಡಿ.ಕೆ ಅವರಿಗೆ ಕೌಂಟರ್ ಅನ್ನ ಮಾತ್ರ ಕೊಡ್ತಾನೆ ಬರ್ತಾ ಇದ್ದಾರೆ. ಮುಂದುವರೆದಿದೆ. ಹೌದು, ಇದು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಎಚ್.ಡಿ.ಕೆ ಮತ್ತು ಡಿ.ಕೆ ಮತ್ತು ಸಿದ್ದರಾಮಯ್ಯ ಒಂಥರ ಟ್ರಯಾಂಗ್ಯುಲರ್ ಶೇಪ್ ತರ ಇವರು, 3 ದಿಕ್ಕಿಗೆ 3 ಒಬ್ಬೊಬ್ರು ಇವರು. ಇಲ್ಲೇನಾಗಿದೆ, ಡಿ.ಕೆ ವಿರುದ್ಧ ಏನಾದ್ರು ಸಿದ್ದರಾಮಣ್ಣ ಇಲ್ಲೇನಾದ್ರು ಮಾತಾಡ್ತಾರೆ ಅಂದ್ರೆ ಎಚ್.ಡಿ.ಕೆ ಪರವಾಗಿ ಆಗ್ಬಿಡುತ್ತೆ. ಅಥವಾ ಅಲ್ಲಿ ರೈತರ ಪರ ಎಚ್.ಡಿ.ಕೆ ಪರ ಸಿದ್ದರಾಮಣ್ಣ ಮಾತಾಡ್ತಾರೆ ಅಂದ್ರೆ ಡಿ.ಕೆ ವಿರುದ್ಧ ಅನ್ನೋ ತರ ಆಗ್ಬಿಟ್ಟಿದೆ. ಇಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಇಲ್ಲಿ ಕಾದು ನೋಡುವ ತಂತ್ರವನ್ನ ಬಳಸ್ತಾ ಇದ್ದಾರೆ ಸಿದ್ದರಾಮಯ್ಯ. ವೈರಿಯ ವೈರಿ ನನಗೆ ಸ್ನೇಹಿತ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಶಾಂತಿವನ ಇಲ್ಲಿ ವರ್ಕೌಟ್ ಆಗಿಲ್ಲ, ಕೇರಳಕ್ಕೆ ಹೋಗಿ ಪ್ಲಾನ್ ಹೌದು ಹೋಗಿ ಬಂದಿದ್ದಾರೆ. ಏನೇನ್ ಪ್ಲಾನ್ ಮಾಡಿದ್ದಾರೆ ಗೊತ್ತಿಲ್ಲ. ಆದ್ರೆ ನೀವು ನೋಡಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿದ್ದರಾಮಣ್ಣ ಮಾತಾಡಿಲ್ಲ ಅಂದ್ರು ಸಿದ್ದರಾಮಯ್ಯನ ಫಾಲೋವರ್ಸ್ ಅನ್ನೋರೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಹೇಳಿದ್ದಾರೆ, ರೈತರಿಗೆ ತೊಂದರೆ ಆದ್ರೆ ನಾವು ಆ ಯೋಜನೆಯನ್ನ ಮಾಡಲ್ಲ ಅಂತ. ಸತೀಶ್ ಹೇಳಿದ್ದಾರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ತರದ ಯೋಜನೆ ಆದ್ರೆ ನಾವು ಮಾಡಲ್ಲ ಅಂತ. ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ, ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸೋದಿಲ್ಲ, ಆ ತರದ ಕೆಲಸವನ್ನ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದ್ರ ಅರ್ಥ? ಅವ್ರು ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ಇಲ್ಲ ಅಂತಾನೆ ತಾನೆ. ಡಿ ಕೆ ಶಿವಕುಮಾರ್ ಬೇಕು ಟೌನ್ಶಿಪ್ ಅಂತಾರೆ, ಇವ್ರು ಯಾರು ಬೇಡ ಅಂತಾರೆ ಇವರೆಲ್ಲರೂ. ಓಕೆ, ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅನ್ನೋದು ನಡೀತಾನೆ ಇದೆ. ಆ ಟೌನ್ಶಿಪ್ ವಿಚಾರ ಅಂತ ಬಂದ್ರೆ ಸಿದ್ದರಾಮಯ್ಯ ಯಾವುದೇ ರೀತಿಯ ತಮ್ಮ ನಿಲುವನ್ನು ತಿಳಿಸಿಲ್ಲ, ಕರೆಕ್ಟ್ ನೀವು ಹೇಳಿದ್ದು. ಆದ್ರೆ
ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯ ಯಾವಾಗ ವೈಲೆಂಟ್ ಆಗ್ತಾರೆ? ವೈಲೆಂಟ್ ಆದ್ಮೇಲೆ ಏನು ಪರಿಣಾಮ ಆಗುತ್ತೆ? ಈ ರೀತಿಯ ಪ್ರಶ್ನೆಗಳಿಗೆ ಹುಟ್ಟಾಗ್ತವೆ ನಿಶ್ಚಿತ.